ಏನು ಕಾಂಗ್ರೆಸ್ ವಕ್ತಾರರು ಕಶ್ಯಪ್ ನಂದನ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಲೈವ್ಗೆ. ಕಶ್ಯಪ್ ಅವರೇ, ಗುಡ್ ಮಾರ್ನಿಂಗ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಸರ್, ಈ ಮರು ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ನೋಡಿ, ನಾವು 2015ರಲ್ಲಿ ಮಾಡಿದ್ವಿ. ಕಾಂತರಾಜ್ ವರದಿ ಆಯೋಗ ನಮ್ಗೆ ಮೊನ್ನೆ ಅಂದ್ರೆ ಕಳೆದ ತಿಂಗಳು ಸಬ್ಮಿಟ್ ಮಾಡ್ತು. ಬಿಜೆಪಿ ಅವ್ರಿಗೂ ಅವ್ರ ಸರ್ಕಾರ ಇತ್ತು. ಯಾಕೆ ಅವರು ಆ ಕಾಲದಲ್ಲಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ರಿಪೋರ್ಟ್ ನ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರು ಯಾಕೆ ಆ ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ? ಇದು ಯಕ್ಷ ಪ್ರಶ್ನೆ. ತುಳಿತಕ್ಕೊಳಗಾದ ಇದು ಜಾತಿಯವರಿಗೆ ಒಂದು ನ್ಯಾಯ ಒದಗಿಸ್ಬೇಕು, ಒಂದು ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ಬೇಕು. ಆ ಡೇಟಾ ಇಟ್ಕೊಂಡು ನಾವು ಸರ್ವ ಜನಾಂಗಕ್ಕೂ ಒಂದು ಪಾಲಿಸಿ ಮಾಡ್ಬಿಟ್ಟು ಒಂದು ಸ್ಕೀಮ್ ನ ರೋಲ್ ಔಟ್ ಮಾಡ್ಬೇಕು ಅನ್ನೋದೊಂದು ನಮ್ಮ ಸರ್ಕಾರದ ಧ್ಯೇಯೋದ್ದೇಶ. ಇದು ಸೋಶಿಯೋ ಎಕನಾಮಿಕ್ ಸರ್ವೆ. ಒಂದೊಂದು ಜನಾಂಗದ್ದು, ಒಂದೊಂದು ಸಣ್ಣ ಜನಾಂಗದ್ದು ಅವ್ರದ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ನೋಡ್ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಏನೇನ್ ಯೋಜನೆ ಆ ಫಲಾನುಭವಿಗಳಿಗೆ ನಾವು ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಒಂದು ದೂರದೃಷ್ಟಿ ಈ ಒಂದು ಸೋಶಿಯೋ ಎಕನಾಮಿಕ್ ಸರ್ವೆ. ಇದೇ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅನ್ನ ನಮ್ಮ ರಾಹುಲ್ ಗಾಂಧಿ ಅವರು ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ್ರೆ ನಾವು ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಅದನ್ನ ನಾವು ಎಲ್ಲಾ ಕಡೆನೂ ಹೇಳ್ಕೊಂಡ್ ಬಂದಿದೀವಿ. ತೆಲಂಗಾಣದಲ್ಲಿ ನಾವು ಮಾಡಿದೀವಿ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 2015ರಲ್ಲಿ ಕಾಂತರಾಜ್ ಒಂದು ಆಯೋಗ ರಚನೆ ಮಾಡಿ ಸೋಶಿಯೋ ಎಕನಾಮಿಕ್ ಒಂದು ಸರ್ವೆ ಮಾಡಿಸ್ತು. ಇವಾಗ ಯಾವ್ದು ಬಿಟ್ಟೋಗಿದಾರೋ ಅವ್ರನ್ನ ಆಡ್ ಮಾಡ್ಕೋಬೇಕು ಅಂತ ಒಂದು ಟೈಮ್ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ, ಸಾರಿ ಫಾರ್ ದ ಇಂಟರಪ್ಟ್, ಕೇಳಿಲ್ಲಿ, ದೇಶಾದ್ಯಂತ ಓಡಾಡಿ ಜಾತಿ ಗಣತಿ ಮಾಡ್ಬೇಕು ಅಂತಾರೆ. ನಮ್ಮ ರಾಜ್ಯದಲ್ಲಿ ರಿಪೋರ್ಟ್ ಇದ್ರೂ ಕೂಡ ನಿಮ್ ಕೈಲಿ ಮಾಡಕ್ ಆಗ್ಲಿಲ್ವಲ್ಲ? ನಿಮ್ದೇ ಸರ್ಕಾರ ಇದೆ, ನೀವು ದೇಶಕ್ಕೆಲ್ಲ ಯಾವ ನೈತಿಕತೆ ಇಟ್ಕೊಂಡು ಹೇಳ್ತೀರಿ ನೀವು? ನೋಡಿ, ಒಂದ್ ಮೂರ್ನಾಲ್ಕು ಸಮುದಾಯದಿಂದ ನಮ್ದು ಬಿಟ್ಟೋಗಿದೆ, ನಮ್ಮ ಮನೆಗ್ ಬಂದಿಲ್ಲ ಅಂತ ಒಂದು ಫೀಡ್ಬ್ಯಾಕ್ ಬಂತು. ಆ ಫೀಡ್ಬ್ಯಾಕ್ ನೇ ನಾವು ಒಂದು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಒಂದು ಟೈಮ್ ಬಾಂಡಿಂಗ್ ಅಲ್ಲಿ ಯಾರ್ಯಾರನ್ನ ಬಿಟ್ಟೋಗಿದಾರೋ ಆಡ್ ಆನ್ ಮಾಡ್ಕೊಳಕ್ಕೆ ಕಾಲಾವಕಾಶ ನೀಡಿದೀವಿ. ಅಲ್ಲ ಪ್ಲೀಸ್, ಒಂದ್ ನಿಮಿಷ ನಾ ಕೇಳೋದನ್ನ ಸ್ವಲ್ಪ ಕೇಳ್ಬೇಕು ತಾವು. ಇವಾಗ ಏನ್ ವರದಿ ಕೊಟ್ಟಿರೋದನ್ನ ತಿರಸ್ಕರಿಸಿಲ್ಲ. ಏನು ಕಾಂತರಾಜ್ ವರದಿ ಆಯೋಗ ವರದಿ ಮಾಡಿದ್ಯೋ ಅದನ್ನ ನಾವು ತಿರಸ್ಕರಿಸಿಲ್ಲ. JP ಹೆಗ್ಡೆ ಅವ್ರು ಕೊಟ್ಟಿರೋದು ತಿರಸ್ಕರಿಸಿಲ್ಲ. ಆದ್ರೆ ಏನ್ ಬಿಟ್ಟೋಗಿದ್ಯೋ ಅಂತ ಒಂದು ಫೀಡ್ಬ್ಯಾಕ್ ಬಂದಿದ್ಯೋ, ಪುನಃ ಜನರ ಬಳಿ ಹೋಗ್ಬಿಟ್ಟು ಇನ್ನೊಂದ್ ಸರ್ವೆ ಮಾಡ್ಬಿಟ್ಟು ಆಡ್ ಆನ್ ಮಾಡ್ಕೊಂಡು ಫೈನಲ್ ರಿಪೋರ್ಟ್ ನ ಸರ್ಕಾರ ಪರಿಗಣಿಸುತ್ತೆ. ನಿಮಿಷ ಪ್ಲೀಸ್ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾವು ಸೋಶಿಯೋ ಎಕನಾಮಿಕ್ ಸರ್ವೆನ ಮಂಡನೆ ಮಾಡಿ ಅದನ್ನ ಪಾಸ್ ಮಾಡಿ ಜನರಿಗೆ ಜಸ್ಟಿಸ್ ಕೊಡಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧ ಇದೆ. ಅದ್ರಲ್ಲಿ ಎರಡು ಮಾತಿಲ್ಲ. ಬಿಜೆಪಿ ಅವರು ನಾವು ಅನೌನ್ಸ್ ಮಾಡಿರೋದನ್ನ ನೋಡಿ ಮೋದಿ ಅವರು ಬಿಹಾರ್ ಎಲೆಕ್ಷನ್ ಚುನಾವಣೆ ಹೆದರಿಕೆ ಇಟ್ಕೊಂಡು ನಾವು ಸರ್ವೆ ಮಾಡ್ತೀವಿ ಅಂತ ಒಂದು ಅನೌನ್ಸ್ ಮಾಡಿದ್ರು. ಇಲ್ಲಿವರೆಗೂ ಅದ್ರ ನಿಟ್ಟಿನಲ್ಲಿ ಒಂದು ಕೆಲಸನೂ ಆಗಿಲ್ಲ. ಆದ್ರೆ ನಾವು ಮಾಡಿದೀವಿ. ಒಂದು 2-3 ಒಂದು ಸಮುದಾಯದಿಂದ ನಮ್ಗೆ ನಮ್ಮ ಮನೆಗೆ ಬಂದಿಲ್ಲ, ನಮ್ ಫೀಡ್ಬ್ಯಾಕ್ ಇಸ್ಕೊಂಡಿಲ್ಲ ಅಂತ ಒಂದು ಫೀಡ್ಬ್ಯಾಕ್ ಕೇಳಿದ್ವಿ. ಹಾಗಾಗಿ ಒಂದು ಟೈಮ್ ಬಾಂಡ್ ಲಿಮಿಟ್ ಒಳಗಡೆ ಮೊನ್ನೆ ಕ್ಯಾಬಿನೆಟ್ ಅಲ್ಲೂ ಅನೌನ್ಸ್ ಮಾಡಿದ್ದಾರೆ. ನಾವು ಪುನಃ ಆಡ್ ಆನ್ ಸರ್ವೆ ಏನಪ್ಪಾ ಒಂದು ಪುನಃ ಆಡ್ ಅದಕ್ಕೀಗ 300-400 ಕೋಟಿ ಅಂತ ಬರೇಳಿ ಅಲ್ವಾ? ಸ್ಕ್ಯಾಮ್ ಅಲ್ವಾ ಇದು? ನೋಡಿ, ಏನ್ ಮಾಡ್ಬೇಕಲ್ಲ, ಪುಕ್ಸಟ್ಟೆನೋ ಏನೋ ಸರ್ಕಾರದ ಮಟ್ಟದಲ್ಲಿ ಇದೊಂದು ಪಾಲಿಸಿ ಮಾಡ್ಬೇಕು ಅಂದ್ರೆ ಹಾಗೆ ಆಗುತ್ತೆ, ಮಾಡ್ತೀವಿ. ದುಡ್ಡೆಲ್ಲಿಂದ ತರ್ತೀರಾ ಹೇಳಿ? ಯಾರು ದುಡ್ಡು ತರ್ತೀರಾ ಹೇಳಿ? ಹೈಕಮಾಂಡ್ ಇಂದ ಇಸ್ಕೊ ಬರ್ತೀರಾ? ನಾವು ರಿಜೆಕ್ಟ್ ಮಾಡಿದೀವ. CM ಏನಾರ ಹೇಳಿದಾರೆ ರಿಜೆಕ್ಟ್ ಮಾಡಿದೀವಿ ಅಂತ? ಇಲ್ಲ. ಬಟ್ ವಿ ಆರ್ ಗೋಯಿಂಗ್ ಟು ಎವ್ರಿ ಹೌಸಸ್. ಯಾರ್ಯಾರು ಬಿಟ್ಟೋಗಿದ್ಯೋ ಅಂತ ಹೇಳ್ತೀರಲ್ಲ, ಅವ್ರ ಮನೆಗೆ ಹೋಗ್ತೀವಿ, ಫೀಡ್ಬ್ಯಾಕ್ ತಗೋತೀವಿ. ಫೈನಲ್ ರಿಪೋರ್ಟ್ ನ ಇದೇ JP ಹೆಗ್ಡೆ ಅವರು ಆಯೋಗ ಕಾಂತರಾಜ್ ವರದಿ ಅವರು ಏನ್ ಇದು ರೆಡಿ ಮಾಡಿದಾರೆ ಅದನ್ನ ಕ್ಯಾಬಿನೆಟ್ ಇನ್ನೊಂದ್ಸರಿ ಸಬ್ಮಿಟ್ ಮಾಡ್ತಾರೆ. ಅದನ್ನ ಕ್ಯಾಬಿನೆಟ್ ಮುಂದೆ ಬರುತ್ತೆ. ಫೈನಲ್ ಆಗಿ ನಮ್ಮ ಸರ್ಕಾರ ಅಕ್ಸೆಪ್ಟ್ ಮಾಡುತ್ತೆ. ನಾವು ಸರ್ವ ಜನಾಂಗಕ್ಕೂ ಜಸ್ಟಿಸ್ ಕೊಡಕ್ಕೆ ಈ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತೀವಿ. ಈ ಸರ್ವೆ ಇಟ್ಕೊಂಡು ಪಾಲಿಸಿಗಳನ್ನ ಜನರೇಟ್ ಮಾಡ್ತೀವಿ. ಸರ್ವ ಜನಾಂಗ ಸರಿಯಾಗಿರ್ಲಿಲ್ಲ ಅಂತನಾ? ಹಾಗಾದ್ರೆ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ, ಸರ್ವೆ ಸರಿಯಾಗಿ ಮಾಡಿಲ್ಲ ಅಂತನಾ? ಎಡ್ವರ್ಟ್ ಆಗಿದೆ ಅಂತನಾ?
ನೋಡಿ ಎಡವಟ್ ಆಗಿದೆ ಅಂತ ನಾವ್ ಹೇಳ್ತಿಲ್ಲ, ನಾವ್ ಫೀಡ್ಬ್ಯಾಕ್ ಬಂದಿದೆ, ಯಾರು ಎಡವಟ್ ಆಗಿದೆ ಅಂತ ಇವಾಗ ನೋಡಿ 2015ರಲ್ಲಿ ಅದೊಂದು ಸಣ್ಣ ಸಮುದಾಯದಲ್ಲಿ 100 ಜನ ಇದ್ರು ಅಂತಾರೆ, ಇವಾಗ 24ರಲ್ಲಿ 200 ಜನ ಆಗಿದ್ದಾರೆ, ಆಡ್ ಮಾಡ್ಕೋಬೇಕು ಅಂತ ಅವ್ರದ್ದೊಂದು ರಿಕ್ವೆಸ್ಟ್ ಬಂದಿದೆ, ಆಡ್ ಮಾಡ್ಕೊಂಡ್ರೆ ಎಡವಟ್ಟು ಅಂತ ಯಾಕೆ ಪದ ಉಪಯೋಗಿಸ್ತೀರಾ ನೀವು? 2015-16ರಲ್ಲಿ ಒಂದ್ ಎಕ್ಸಾಂಪಲ್ ಕೊಡ್ತೀವಿ, ಒಂದು ಸಮುದಾಯದ 100 ಜನ ಇರುತ್ತೆ ಅಂತ ಇಟ್ಕೊಳ್ಳೋಣ, ಇವತ್ತು 24 ಆಗಿದೆ, 24 ಮಂಡಿಸ್ಬೇಕಾದ್ರೆ ಅದೇ ಸಮುದಾಯದವ್ರು ಹೇಳ್ತಾರೆ ಸರ್ ನಾವು 100 200 ಜನ ಇದೀವಿ ಅಂತ ಹೇಳ್ತಾರೆ. ಸೊ ಅದೊಂದು ಜಸ್ಟಿಸ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದೊಂದು ರೀಸರ್ವೆ ಮಾಡ್ಬಿಟ್ಟು, ನಾವೇನು ಹೊಸದಾಗಿ ಸರ್ವೆ ಮಾಡ್ತಿರೋದಿಲ್ಲ, ಪುನಃ ರೀಸರ್ವೆ ಮಾಡ್ಬಿಟ್ಟು ಒಂದು ಟೈಮ್ ಬಾಂಡಿಂಗ್ ಅಲ್ಲ 60 ದಿವಸನೋ 90 ದಿವಸದೊಳಗಡೆ ಸರ್ವೆ ಮಾಡ್ಬಿಟ್ಟು ಸರ್ಕಾರಕ್ಕೆ ಪುನಃ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟ್ ಅನ್ನು ಕ್ಯಾಬಿನೆಟ್ ಗೆ ಇದು ಮಂಡಿಸ್ಬಿಟ್ಟು ಅಲ್ಲ